ಕೊನೆಗೆ ಇವ್ರು ಇರುವಂತ ಜಾಗಕ್ಕೆ ಬಂದ ಬಿಟ್ವಿ ನೋಡ್ರಿ. ಕುರಿ ಕೋಳಿ ನಾಯಿ ಬೆಕ್ಕು ಇದ ಇವ್ರ ಆಸ್ತಿ. ಈ ಪುಟ್ಟ ಗುಡಿಸಲ ಇದ ಇವ್ರ ಮನೆ. ಇವತ್ತು ನಮ್ಮಕ್ಕ ಫೋನ್ ಮಾಡಿದ್ಲ, ಮಮತನ್ ಸಾಲಿ ರಜೆ ಐತಲ್ಲ ಭಾನುವಾರ ಮಾತಾಡ್ಸ್ಬೇಕು, ಭಾಳ ದಿನ ಆಗೈತೆ ನೋಡಿಲ್ಲ ಅಂತ ಕರ್ಕೊಂಬ ಅಂತ ಫೋನ್ ಮಾಡಿದ್ಲ. ತಗಳ ಮೇಟ್ ಅಂತ ಹೇಳಿಕೇಶ್ ನಾನು ಕ್ಯಾಂಪೇನ್ ಚಾಲೂ ಮಾಡಿ ನಾನು ನನ್ನ ಸೊಸೆ ಊರ ಕಡೆ ಹೊಂಟೇ ಬಿಟ್ವಿ. ನಮ್ಮ ವೀಡಿಯೋಗಳನ್ನ ಇಷ್ಟಪಡುವಂಥ ಕೆಲವು ಮನ್ಸುಗಳು DM ಮಾಡಿದ್ರು, ಮೆಸೇಜ್ ಮಾಡಿದ್ರು, ಕೆಲವರು ಫೋನ್ ಕೂಡ ಮಾಡ್ಯಾರ. ಯಾಕೆ ನೀವು ಇತ್ತೀಚೆಗೆ ವೀಡಿಯೋಗಳು ಮಾಡೋಕತ್ತಿಲ್ಲ, ಆ ಹುಡುಗಿ ಚಂದ ಆ್ಯಕ್ಟಿಂಗ್ ಮಾಡ್ತಾಳೆ, ಯಾಕೆ ನಿಂದ್ರಿಸಿರಿ, ಮಾಡ್ರಿ, ನಿಮ್ಮ ವೀಡಿಯೋಗಳನ್ನ ಭಾಳ ಮಿಸ್ ಮಾಡ್ಕೊಳಕತ್ತೀವಿ ಅಂತ ಕೆಲವರು ನಮ್ಗೆ ಫೋನ್ ಮಾಡಿ ಹೇಳಿದ್ರು, ಮೆಸೇಜ್ ಮಾಡಿ ಹೇಳಿದ್ರು. ನಾವು ವೀಡಿಯೋ ಮಾಡೋದು ನಿಲ್ಸಕ್ಕೆ ಒಂದೇ ಕಾರಣ, ನಮ್ಮ ವೀಡಿಯೋಸ್ ಮಾಡೋಕೆ ಏನಿಲ್ಲ ಅಂದರೂ 1-1.5 ತಾಸು ಟೈಮ್ ಹಿಡಿತೈತಿ. ಆಕೆಗೆ ಪ್ರಾಕ್ಟೀಸ್ ಮಾಡಿಸಿ, ಆಕೆಗೆ ಡೈಲಾಗ್ ಹೇಳಿಸಿ, ಎಲ್ಲ ಹೇಳ್ಕೊಟ್ಟು ಮಾಡ್ಸೋಕೆ ಅಷ್ಟು ಟೈಮ್ ಹಿಡಿತೈತಿ ನಮ್ಗೆ. ಅಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದ್ರು ಕೊನೆಗೆ ನಮ್ಗೆ ಸಕ್ಸಸ್ ಅನ್ನೋದು ಜೀರೋ. ಇವತ್ತು ಸೋಷಿಯಲ್ ಮೀಡಿಯಾದಾಗ ನೀವು ನೋಡಿರ್ಬೋದು, ಹೆಂಗೆ ಮಾಡಿದವರು ಏನೇನೋ ಮಾಡಿದವರು TV ಶೋಗಳಾಗಿ ಹೋಗಿ ನಿಂತಾರ. ಅದು ನಮಗೆ ಬೇಜಾರಿಲ್ಲ. ನಾವು ಬೀಳುವಂಥ ಕಷ್ಟಕ್ಕೆ, ನಾವು ಹಾಕುವಂಥ ಎಫರ್ಟಿಗೆ ಸ್ವಲ್ಪ ಕಿಮ್ಮತ್ತು ಕೊಡ್ರಿ ಅಂತ ಒಂದೇ ಕೇಳೋದು ನಾನು. ಕೊನೆಗೆ ಇವ್ರು ಇರುವಂಥ ಜಾಗಕ್ಕೆ ಬಂದೇ ಬಿಟ್ವಿ ನೋಡ್ರಿ. ಕುರಿ ಕೋಳಿ ನಾಯಿ ಬೆಕ್ಕು ಇದ ಇವ್ರ ಆಸ್ತಿ. ಈ ಪುಟ್ಟ ಗುಡಿಸಲ ಇದ ಇವ್ರ ಮನೆ. ಊರಾಗ ಇವ್ರದೇ ಆದಂಥ ಮನೆ ಐತಿ. ಈ ಜೀವದಾನಗಳು ಮಾಡ್ಕೊಂಡಿದ್ದ ಸಲುವಾಗಿ ಇವ್ರು ಹೊರಗಡೆ ಇರ್ತಾರೆ. ಇವು ಜೀವದಾನಗಳು ಇಟ್ಕೊಂಡು ಊರಾಗ ಇರೋಕ್ಕಾಗಲ್ಲ ಅಂತೇಳಿ ಇವರೇ ಹೊಲ್ದಾಗ ಒಂದು ಸಣ್ಣ ಗುಡಿಸಲು ಹಾಕ್ಕೊಂಡು ಇಲ್ಲೇ ಇದ್ದಾರೆ. ಈ ಗುಡಿಸಲು ಇವ್ರು ಇರುವಂಥ ಜಾಗ, ಈ ವಾತಾವರಣ ನೋಡಿ ನೂರಾರು ಜನ ನೂರಾರು ಥರ ಮಾತಾಡ್ಬೋದು. ಆದರೆ ನಮ್ಮ ಬದುಕು, ನಮ್ಮ ಜೀವನ, ನಮಗೆ ಏನಂತ ನಮಗೆ ಗೊತ್ತಿರ್ತೈತಿ, ಕಷ್ಟ ಏನಂತ ನಮಗೆ ಗೊತ್ತಿರ್ತೈತಿ. 100 ಜನ 100 ಮಾತಾಡ್ಕೊಳ್ಳಿ, ಇದ್ರಾಗ ನಮ್ಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಐತಂತ ನಮ್ಮ ಮಾಮ ನಮ್ಮ ಅಕ್ಕ ಯಾವಾಗಲೂ ನನಗೆ ಹೇಳ್ತಿರ್ತಾರೆ. ನಮಗೊಂದು ತುತ್ತು ಅನ್ನ ಆಗ್ತೈತೆ ಅಂದ್ರೆ ಆ ಕೆಲಸನ ಯಾವತ್ತೂ ನಾವು ಕೀಳಾಗಿ ನೋಡಬಾರ್ದು, ಅದನ್ನು ಗೌರವಿಸಬೇಕು, ಅದನ್ನು ಪ್ರೀತಿಸಬೇಕಂತ ನಮ್ಮ ಮಾಮ ಯಾವಾಗಲೂ ನನಗೆ ಹೇಳ್ತಿರ್ತಾನೆ. ನೀವು ಅಷ್ಟೇ ಯಾರನ್ನು ಯಾವತ್ತೂ ಕೀಳಾಗಿ ನೋಡ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಯಾರ ಬದುಕು ಯಾವಾಗ ಹೆಂಗೆ ಬದಲಾಗುತ್ತೋ ಹೇಳಕ್ ಬರ್ದಲ್ಲ. ಇಷ್ಟೇ ಮ್ಯಾಟ್ರ. ಗೊತ್ತಾಯ್ತಂತ ಹೇಳ್ಕೇಸಿ ಇವ್ರನ್ನೆಲ್ಲ ಮಾತಾಡ್ಕೇಸಿ ಮನೆ ಕಡೆ ಹೊಂಟೀನಿ. ತಗಳ ಮೇಟ್ ಅಂತ ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್ ಬಾಯ್ ರೀ.